ಹೆಲೋ ಆಲ್. ಇವತ್ತೊಂದು ಹೈ ಪ್ರೋಟೀನ್ ದೋಸೆ ಹೇಗೆ ಮಾಡೋದು ಅಂತ ಶೇರ್ ಮಾಡ್ತೀನಿ. ಇದು ಬೆಳಗಿನ ಟಿಫನ್ಗೆ ಬೆಸ್ಟ್ ಚಾಯ್ಸ್, ಫಿಲ್ಲಿಂಗ್ ಕೂಡ ಇರುತ್ತೆ. ಒಂದು ದೊಡ್ಡ ಬೌಲಲ್ಲಿ ಕಡಲೆ ಹಸಿಟ್ಟು, ಅದರ ಅರ್ಧದಷ್ಟು ರವೆ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಮೊಸರು, ಇಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ. ನೀರು ಹಾಕಿ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ದೋಸೆಗಿಂತ ಸ್ವಲ್ಪ ತಿಕ್ಕಾಗಿರಬೇಕು. ಇದಕ್ಕೆ ಸ್ವಲ್ಪ ಉಪ್ಪು, ನಾನು ಯೂಸ್ ಮಾಡ್ತಿರೋಂಥ ವೆಜ್ಜಸ್ಸು ಸಣ್ಣಗೆ ಕಟ್ ಮಾಡಿರುವಂಥ ಪನ್ನೀರ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಬೇಯಿಸಿರುವಂಥ ಕಾರ್ನ್, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಡಿ ಮುಚ್ಚಿಟ್ಟು. ಯಾಕಂದರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕು ಇದು ಚೆನ್ನಾಗಿ. ಆಮೇಲೆ ಒಂದು ದೋಸೆ ತವಾ ಮೇಲೆ ದೋಸೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಪೆರಿ ಪೆರಿ ಮಸಾಲ ಹಾಕಿ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಇದನ್ನು ಹಾಕಿ ಮುಚ್ಚಿಟ್ಟು 5 ನಿಮಿಷ ಕಮ್ಮಿ ಉರಿಲಿ, 3 ನಿಮಿಷ ಜಾಸ್ತಿ ಉರಿಲಿ ಬೇಯಿಸಿ. ಇದೇ ಥರ ಕ್ರಿಸ್ಪಿಯಾಗಿರೋ ದೋಸೆ ರೆಡಿ ಆಗುತ್ತೆ. ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳಿಂದ ದೊಡ್ಡವರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಸರಿ ಮಾಡಾಗಿದೆಯಲ್ಲ, ಹೆಂಗೂ ಪರಮ್ ನಮ್ಮನೆಯಲ್ಲೇ ಆಟ ಆಡ್ತಿದ್ದ, ತಿನ್ಕೊ ಪುಟ್ಟ ಅಂತ ಒಂದು ದೋಸೆ ಕೊಟ್ಟೆ. ಅವನು ತಿಂದು ಆಂಟಿ ಸೂಪರ್ ಅಂಥೇಳಿ ಮನೆಗೆ ಹೋದ. ಮನೆಗೆ ಹೋಗಿದ ತಕ್ಷಣ ಜೋರಾಗಿ ಹೊಡಿತಿದ್ದಾರೆ. ಇದು ಯಾರಿಗೆ ಹೊಡಿತಿದ್ದಾರೆ ಅಂತ ಕಿವಿ ಕೊಟ್ಟು ಕೇಳಿದ್ರೆ ಅತ್ತೆ ಸೊಸೆ ಇಬ್ಬರೂ ಪರಮಗೆ ಹೊಡಿತಿದ್ದಾರೆ. ಯಾಕೆ ಅಂದರೆ ದೋಸೆ ಆಂಟಿ ಕೊಟ್ಟ ಮೇಲೆ ಆಂಟಿ ಮನೆಗೆ ತಿಂತೀನಿ ಅಂತ ಹೇಳಿದರೆ ಆಂಟಿ 3 ದೋಸೆ 3-4 ದೋಸೆ ಕೊಡ್ತಿದ್ರು. ನೀನು ಯಾಕೆ ಅಲ್ಲೇ ತಿಂದೆ, ಈಗ ನಮಗೆ ನಾಷ್ಟ ಇಲ್ದಂಗೆ ಆಯಿತು, ಅದೇನೋ ಟೇಸ್ಟಿಯಾಗಿತ್ತು ಅಂತ ಬೇರೆ ಹೇಳಿದೆ, ಅದು ಇಲ್ದಂಗೆ ಆಯ್ತಲ್ಲ ಅಂತ ಹೊಡಿತಿದ್ದಾರೆ.